ಬೆಂಗಳೂರಿಗರ ಸುಗಮ ಸಂಚಾರಕ್ಕೆ ಅತಿ ಹೆಚ್ಚು ಜನರು ಅವಲಂಬಿತ ಆಗಿರುವ ನಮ್ಮ ಮೆಟ್ರೋ ಇದೀಗ ಮತ್ತಷ್ಟು ಗ್ರಾಹಕ ಸ್ನೇಹಿಯಾಗಲು ಮುಂದಾಗಿದೆ. ಅದರಂತೆ ಹಸಿರು ಮಾರ್ಗ ನಾಗಸಂದ್ರ ನಿಲ್ದಾಣದಿಂದ ಮಾದಾವರ ನಿಲ್ದಾಣದವರೆಗೂ ಇದೀಗ ಹಸಿರು ಮಾರ್ಗ ವಿಸ್ತರಣೆಯಾಗಲಿದೆ. ಅಲ್ಲದೆ ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ಮೆಟ್ರೋ ವಿಸ್ತರಣೆ ಇದೀಗ ಈಡೇರಿದೆ. ಇನ್ನು ಪ್ರಾಯೋಗಿಕ ಸಂಚಾರ ಮಾಡಿದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಮಾದಾವರಕ್ಕೆ ಬಂದಿದ್ದೇವೆ. ಮಾದಾವರ ಅಂದ್ರೆ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್. ನಾನು ಹಿಂದೆ ಯುಡಿ ಮಿನಿಸ್ಟರ್ ಆಗಿದ್ದಾಗ ನಾನೇ ಇದಕ್ಕೆ ಎಕ್ಸಿಬಿಷನ್ ಸೆಂಟರ್ಗೆ ಪ್ಲಾನ್ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದು. ಇವತ್ತು ಬಂದು ಇದೇ ಜಾಗದಲ್ಲಿ ಬಂದು ಇದನ್ನ ಪ್ರಾರಂಭಿಕವಾಗಿ ಉದ್ಘಾಟನೆ ಮಾಡೋಂಥ ಒಂದು ಭಾಗ್ಯ ನನಗೆ ಇವತ್ತು ಸಿಕ್ಕಿದೆ. ನನ್ನ ಜೊತೆ ಸಂಸತ್ ಸದಸ್ಯರು, ಶಾಸಕರು ಎಲ್ಲ ಇದ್ದಾರೆ. ಅಫಿಷಿಯಲ್ ಆಗಿ ಇನ್ನೊಂದಿನ ನಾವು ಮಾಡ್ತೇವೆ. ಇನ್ನು ಪ್ರಾಯೋಗಿಕವಾಗಿ ಸಂಚಾರ ಮಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ, ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಹಾಗೂ ಮೆಟ್ರೋ ಹಿರಿಯ ಅಧಿಕಾರಿಗಳು ಕೂಡ ಈ ಪ್ರಾಯೋಗಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅಲ್ಲದೆ ಯಶವಂತಪುರ ಮೆಟ್ರೋ ನಿಲ್ದಾಣದಿಂದ ಮಾದಾವರ ಮೆಟ್ರೋ ನಿಲ್ದಾಣದವರೆಗೆ ಖುದ್ದು ಉಪಮುಖ್ಯಮಂತ್ರಿ ಹಾಗೂ ಸಂಸದರು ಸೇರಿ ಜಂಟಿಯಾಗಿ ನಮ್ಮ ಮೆಟ್ರೋದಲ್ಲಿ ಪ್ರಯಾಣವನ್ನ ಮಾಡಿದರು. ಪ್ರಯಾಣದ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದರು. ನಾಗಸಂದ್ರದಿಂದ ಮಾದಾವರ ಅಂದ್ರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್, ಆ ಜಾಗಕ್ಕೆ ಮಾದಾವರ ಅಂತ ಸ್ಟೇಷನ್ ಅಂತ ನಾವು ಕರಿತೀವಿ. ಇವತ್ತು ನಾವು ಫೇಸ್ 1 ಫೇಸ್ 2 ಪ್ರಾಜೆಕ್ಟನ್ನು ಕಂಪ್ಲೀಷನ್ ಮಾಡಿ ಮುಂದಕ್ಕೆ ಇವತ್ತು ನಾವು ಫೇಸ್ 3ಗಾಲೆ ದೆಹಲಿಯಿಂದ ಪ್ರಧಾನಮಂತ್ರಿಗಳು ಒಪ್ಪಿಗೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಅವ್ರಿಗೂ ಈಗಾಗಲೇ ನನ್ನ ಅಭಿನಂದನೆಗಳು ಕೂಡ ನಾನು ತಿಳಿಸಿದ್ದೇನೆ. ಕಳೆದ 8 ವರ್ಷಗಳಿಂದ ಈ ಹಸಿರು ಮಾರ್ಗದ ಮೆಟ್ರೋ ಕಾಮಗಾರಿ ಮಾಡಲಾಗ್ತಿತ್ತು. ಈ ಹಸಿರು ಮಾರ್ಗದ ಕಾಮಗಾರಿಗೆ ಸುಮಾರು 298 ಕೋಟಿ ರೂಪಾಯಿ ವೆಚ್ಚದಲ್ಲಿ 3 ಮೆಟ್ರೋ ನಿಲ್ದಾಣಗಳು ತಲೆ ಎತ್ತಿವೆ. ಆದರೆ ಒಟ್ಟು 3.14 ಕಿಲೋಮೀಟರ್ ಮಾರ್ಗದ ಮೆಟ್ರೋ ಮಾರ್ಗ ಇದಾಗಿದೆ. ಇನ್ನು ಈ ಬಗ್ಗೆ ನಿನ್ನೆ ತಾನೇ ಕೇಂದ್ರ ಸರ್ಕಾರ ಯಾವುದೇ ಆಡಂಬರದ ಕಾರ್ಯಕ್ರಮ ಮಾಡದೆ ಜನರ ಸಂಚಾರ ಹಾಗೂ ಓಡಾಟಕ್ಕೆ ಓಪನ್ ಮಾಡಲು ಹೇಳಿತ್ತು. ಅದರಂತೆ ಪ್ರಾಯೋಗಿಕವಾಗಿ ಸಂಚಾರ ಮಾಡಿ ಇನ್ನು ಈ ಬಗ್ಗೆ ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿದ್ದಾರೆ. ನಾಗಸಂದ್ರದಿಂದ ಮಾದಾವರದ ಈ 3 ಕಿಲೋಮೀಟರ್ನ ಸ್ಟ್ರೆಚ್ ಏನಿದೆ ಅದು ಸುಮಾರು 50,000 ಜನ ಪ್ರತಿ ದಿವಸ ಇದರಲ್ಲಿ ಪ್ರಯಾಣ ಮಾಡಬಹುದು, ಉಪಯೋಗ ಆಗುತ್ತೆ. ಬೆಂಗಳೂರಿಗೆ ಎಂಟ್ರಿ ಪಾಯಿಂಟ್ ಅಂತ ಇರುವಂಥ ಈ BIEC ಸ್ಟೇಷನ್ನಿಂದ, ಮಾದಾವರ ಸ್ಟೇಷನ್ನಿಂದ ಸಾಕಷ್ಟು ಜನ ಸಾರ್ವಜನಿಕರಿಗೆ ಇದರಿಂದ ಸಹಾಯ ಆಗುತ್ತೆ. ಈ ಎಕ್ಸ್ಟೆನ್ಷನ್ ಕಂಪ್ಲೀಟ್ ಆಗಿರೋದ್ರಿಂದ ಬೆಂಗಳೂರಿನ ಮೆಟ್ರೋ ಇವತ್ತು ಸುಮಾರು 76 ಕಿಲೋಮೀಟರು ಆಪರೇಷನಲ್ ಮೆಟ್ರೋ ಇವತ್ತು ಬೆಂಗಳೂರಿನಲ್ಲಿ ಇದ್ದಾಗಿದೆ. ಬ್ಲೂ ಲೈನ್ ಕೆಲಸ. ಒಟ್ಟಾರೆಯಾಗಿ ಹಸಿರು ಮಾರ್ಗದ ಮೆಟ್ರೋ ಆರಂಭ ಆಗಿದ್ದರಿಂದ ನಾಗಸಂದ್ರದಿಂದ ಮಾದಾವರದವರೆಗೆ ಟ್ರಾಫಿಕ್ ಸಮಸ್ಯೆ ಇದೀಗ ಮತ್ತಷ್ಟು ತಗ್ಗಲಿದೆ. ಕ್ಯಾಮರಾಮನ್ ವಿನಯ್ ಜೊತೆಗೆ ವಿನೋದ್ ಎಂ ಕಮತರ್, ಮೆಟ್ರೋ ಬ್ಯೂರೋ, ಅಶ್ವಪಿಕ ನ್ಯೂಸ್, ಬೆಂಗಳೂರು.